ಬಾಗಲಕೋಟೆ ಉಪಚುನಾವಣೆ ಕಣ ರಂಗೇರಿದ್ದು ಇವುಗಳ ಮಧ್ಯೆ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಇವತ್ತಿನಿಂದ ಏನಂತಂದ್ರೆ ಕ್ಷೇತ್ರದಲ್ಲಿರುವ ಮೂಲಕ ಮತಬೇಟೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಸ್ವತಃ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇರುವಂತದ್ದು ಸರ್, ಇವತ್ತಿನ ದಿವಸ ಯಾವ ಒಂದು ಮುಖ್ಯವಾದ ಅಜೆಂಡಾ ಇಟ್ಕೊಂಡು ಇವತ್ತು ಬಾಗಲಕೋಟೆ ಉಪಚುನಾವಣೆ ಹತ್ರ ಹೋಗ್ತಾ ಇದ್ದಾರೆ? ನೋಡಿ, ನಾವು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಡೋ ಜೊತೆಗೆ ಈ ದೇಶವನ್ನ ಕಟ್ಟಿದಂತವರು ಕಾಂಗ್ರೆಸ್ ಪಕ್ಷ. ಆಹಾರ ಆಮದು ಮಾಡ್ಕೋತಿದ್ದೇವೆ ಕೆಂಪು ಗೋಧಿಯ ಅಮೆರಿಕಾದಿಂದ. ಇವತ್ತು ಆಹಾರ ಉತ್ಪಾದನೆ ನಾವು ಮಾಡುವ ಮೂಲಕ, ಹಸಿರು ಕ್ರಾಂತಿಯನ್ನು ಮಾಡುವ ಮೂಲಕ ಇವತ್ತು ನಾವು 150 ಕೋಟಿ ಜನರಿಗೆ ಬೇಕಾದಷ್ಟು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ, ವಿದೇಶಕ್ಕೂ ರಫ್ತು ಮಾಡ್ತಾ ಇದ್ದೀವಿ. ಕ್ಷೀರ ಕ್ರಾಂತಿ, ಉದ್ಯೋಗ ಕ್ರಾಂತಿ, ನಾವು ಸೂಜಿ ಕೂಡ ಉತ್ಪಾದನೆ ಮಾಡ್ತಿರಲಿಲ್ಲ. ಇವತ್ತು ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಏನು ಪಬ್ಲಿಕ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ಇವತ್ತು ನಮ್ಮ ರಾಜ್ಯದಾಗೆ ತಗೊಳ್ರಿ, HAL, BHEL, ಇಸ್ರೋ, BML, HMT ಇಷ್ಟೆಲ್ಲ ಅದನ್ನು ಮಾಡಿ ಯಾರು ಮಾಡಿದರು? ಮೋದಿ ಮಾಡಿದ್ರ? ಕಾಂಗ್ರೆಸ್ನವ್ರು ಮಾಡಿದ್ರ? ಅಷ್ಟೇ ಅಲ್ಲ, ಇವತ್ತು ಸಹ ಬಡವರಿಗೆ ಮನೆ ಕಟ್ಟುವಂಥ ಯೋಜನೆಗಳು, ವೃದ್ಧಾಪ್ಯ ವೇತನ, ಪಡಿತರ ವ್ಯವಸ್ಥೆ, ರೇಷನ್ ಕಾರ್ಡ್ ವ್ಯವಸ್ಥೆ ಯಾರು ತಂದವರು? ಶ್ರೀಮತಿ ಇಂದಿರಾ ಗಾಂಧಿ ಅವರು. ಇವತ್ತು ಕಂಪ್ಯೂಟರು ಮತ್ತು ಇದನ್ನ ನಿಮ್ಮ ಮೊಬೈಲ್ ಫೋನ್ಸ್ ಯಾರು? ರಾಜೀವ್ ಗಾಂಧಿ ಅವರು. ಇವ್ರು ಏನು ಮಾಡಿದಾರೆ? ಅಚ್ಚೇ ದಿನ ಅಂತ ಹೇಳಿದ್ರು, ಬೆಲೆ ಏರಿಕೆ ಆಗಿದೆ ಇಳಿಸ್ತೀನಿ ಅಂತ ಹೇಳಿದ್ರು. 65 ರೂಪಾಯಿ ಪೆಟ್ರೋಲು 100 ರೂಪಾಯಿ ಆಗಿದೆ, 58 ರೂಪಾಯಿ ಡೀಸೆಲ್ ಇವತ್ತು 95 ರೂಪಾಯಿ ಆಗಿದೆ, 400 ರೂಪಾಯಿ ಗ್ಯಾಸು 1200 ರೂಪಾಯಿ ಆಗಿದೆ. ಉಣ್ಣು ಎಣ್ಣೆ ನಮ್ದು ಏನದಲ್ಲ ಅದು 50 ರೂಪಾಯಿ ಇತ್ತು, 150 ರೂಪಾಯಿ ಆಗದ. ಡಾಲರ್ ರೇಟ್ ಹೇಳ್ತಿದ್ರು ಮೋದಿ ಅವರು, ಭಾಳ ಡಾಲರ್ ರೇಟ್ 60 ರೂಪಾಯಿ ಹೋಗ್ಯ ಅಂತ. ಇವತ್ತು ಡಾಲರ್ ರೇಟ್ 95 ರೂಪಾಯಿ ಆಗಿದೆ. ನಾವು 70,000 ಕೋಟಿ ರೂಪಾಯಿ ರಾಷ್ಟ್ರೀಕೃತ ಬ್ಯಾಂಕ್ನ ರೈತರ ಸಾಲ ಮನ್ನಾ ಮಾಡಿದ್ವಿ. ಮನಮೋಹನ್ ಸಿಂಗ್ ಅವರು ಇವರು 20 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ರೈತರದಲ್ಲ, ಅದಾನಿ, ಅಂಬಾನಿ ಅಂಡ್ ಫ್ರೆಂಡ್ಸ್ ಒಂದು 20 ಜನ. ಅದಕ್ಕೆ ಇಲ್ಲಿ ನಾವು 5 ಗ್ಯಾರಂಟೀಸ್ ಕೊಟ್ಟಿದ್ದೀವಿ. ಇವತ್ತು 40 ಲಕ್ಷ 30 ಲಕ್ಷ ಅವರಿಗೆ ಪರಿಹಾರವನ್ನು ಕೊಡ್ತಾ ಇದೀವಿ. ಇವತ್ತು ಮುಳುಗಡೆಯಾದಂಥ ಜನರಿಗೆ ಇಲ್ಲಿ ಮೆಡಿಕಲ್ ಕಾಲೇಜು. ಬರೇ ನಾವು 5 ಗ್ಯಾರಂಟಿ ಅಷ್ಟೇ ಅಲ್ಲ, ನಾವು ಅಭಿವೃದ್ಧಿ ಮಾಡಿ ಹೆಸರು ಕೇಳ್ತೀವಿ. ಅವ್ರು ಏನು ಹೇಳ್ತಾರಂತೆ, ನಾವು ಬರೀ ಹಿಂದುತ್ವದ ಹೆಸರು ಒಟ್ಟು ಕೇಳ್ತೀವಿ ಅಂತೇಳಿ. ಇವರಿಗೆ ಉದ್ಯೋಗ ಬೇಡ, ಆಹಾರ ಬೇಡ. ನೀವು ಉದ್ಯೋಗ ಬಗ್ಗೆ ಹೇಳ್ತೀರಿ. ಮೋದಿ ಏನು ಹೇಳಿದ್ರು? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಅಂತೇಳಿ. ಎಷ್ಟು ವರ್ಷ ಆಯ್ತು ಮೋದಿ ಬಂದು? 12 ವರ್ಷ ಆಯ್ತು. 12 24 ಕೋಟಿ ಜನರಿಗೆ ಉದ್ಯೋಗ ಸಿಗಬೇಕಾಗಿತ್ತು. ಯುವಕರಿಗೆ ಎಷ್ಟು ಸಿಕ್ಕಿದಾವೆ? 24 ಲಕ್ಷ ಜನರಿಗೂ ಸಿಕ್ಕಿಲ್ಲ ಇವತ್ತು ದಿವಸ. ಇಂಥ ಸುಳ್ಳು ಹೇಳೋರು. ಇವತ್ತು ಬಿಜೆಪಿ ಹಿಂದುತ್ವ ಮೇಲೆ ಹೋಗ್ತಾ ಅನ್ನೋಂಥದ್ದು ಒಂದು ಭಾಗವಾದರೆ, ಇವತ್ತು ಯಡಿಯೂರಪ್ಪನವರು ಕೂಡ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಬಂದು ವೀರಶೈವ ಮಹಾಸಭಾ ಒಂದು ಸಭೆಯನ್ನು ಮಾಡಿ ಮತ ಸೆಳೆಯಲಿಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನೋಡಿ, ಒಂದು ಹೇಳ್ತೀನಿ ಕೇಳಿ. ನಾವು ಬಸವಣ್ಣವರ ಸಿದ್ಧಾಂತ ಮೇಲೆ, ಕಾಂಗ್ರೆಸ್ ಪಕ್ಷ ಅಂದರೆ ಬಸವಣ್ಣವರ ಸಿದ್ಧಾಂತಗಳು. ಎಲ್ಲ ಜಾತಿ ವರ್ಗದ ಜನ, ಎಲ್ಲ ಕಾಯಕ ವರ್ಗದ ಜನ, ಅನುಭವ ಮಂಟಪ ಏನೈತಲ್ಲ, ಅದು ಅನುಭವ ಮಂಟಪದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ತಂದಂಥದ್ದು. ನಾವು ಬಸವಣ್ಣವರ ಸಿದ್ಧಾಂತ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಇದ್ರ ಪ್ರಕಾರ ಇವತ್ತು ನಡ್ಕೋತಾ ಇದ್ದೀವಿ. ಎಲ್ಲ ಜಾತಿ ಧರ್ಮದ ಜನರನ್ನು ತಗೊಂಡು ಹೋಗ್ತಾ ಇದ್ದೀವಿ. ಇವರಂಗೆ ಇದೇ ರಾಜಕಾರಣ. ಹೊಟ್ಟೆಗೆ ಹಿಟ್ಟು ಬೇಡ ಏನ್ರಿ, ಉದ್ಯೋಗ ಬೇಡ, ಇವ್ರಿಗೆ ಬರೇ ನಾವು ಹಿಂದೂಗಳಲ್ಲ. ಏನು ಮೇಟಿ ಹಿಂದೂ ಅಲ್ಲ? ಕುರುಬರು ಹಿಂದೂಗಳಲ್ಲ? ಹಾಂ ಅಲ್ಲವಾ? ಅವ್ರ ಮೇಟಿ ಹಿಂದೂ ಅಲ್ಲ? ನಂಜೇನು ಮಠ ಹಿಂದೂ ಅಲ್ಲ? ಸರ್ನಾಯ್ಕ ಹಿಂದೂ ಅಲ್ಲ? ನಾಗರಾಜ್ ಹಿಂದೂ ಅಲ್ಲ? ಎಲ್ಲ ಹಿಂದೂಗಳು. ಇವ್ರು ಹಿಂದೂ ಡೆಫಿನೇಷನ್ ಬೇರೆ ಇದೆ, ಇವ್ಗೆ ತಿಳಿದಲ್ಲ ನಮ್ದಕ್ಕೆ. ಯತ್ನಾಳ್ ಕೂಡ ಪ್ರಚಾರಕ್ಕೆ ಬರ್ತಾರೆ. ಯತ್ನಾಳ್ ಅವ್ರು ಎಲ್ಲಿ? ಯಾವ ಪಾರ್ಟಿ? ಅವ್ರ ಪಾರ್ಟಿ ಏನು JCB ಪಾರ್ಟಿ ನಿಂತಿದ್ದ? ಹೊರಕ್ಕೆ ಎಲ್ಲಿ ಪ್ರಚಾರಕ್ಕೆ? ಯಾರ ಪರವಾಗಿ? ಬಿಜೆಪಿ ಅವ್ರು ಹೊರಗೆ ಹಾಕಿದ್ರಲ್ಲ, ಬಿಜೆಪಿ ಬಿಟ್ಟರು. ಇಷ್ಟು ಅಪಮಾನ ಮಾಡಿಸ್ಕೊಂಡು ಹೊರಗೆ ಹಾಕ್ಸ್ಕೊಂಡು ಮತ್ತೆ ಬಿಜೆಪಿ ಪ್ರಚಾರ. ಅಯ್ಯೋ, ಕೆಟ್ಟ ಅನಿಸ್ತದೆ ನಮ್ಗೆ. ಅಂದರೆ ಮತ್ತೆ ವಾಪಸ್ ತಗೋರಿ ಅಂತ ಹೇಳಿ ವಶೀಲಿ ಹಚ್ಚಕ್ಕಾಯ್ತು ಪ್ರಚಾರ ಬರೋದು. ಹೌದಾ ಸರ್? ಗ್ಯಾರಂಟಿ ಯೋಜನೆ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದಾರೆ ಸರ್. ಕೊನೆಯದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ ಅಂತ ಬಿಜೆಪಿ ಹೇಳ್ತಾರೆ. ಇದನ್ನ ರೆಗ್ಯುಲರ್ ಆಗಿ ಕೊಡ್ತಾ ಇದೀವಿ ನಾವು. 2.5 ವರ್ಷದಿಂದ ಕೊಡ್ತಾ ಇದೀವಿ. ನೀವು ಮಾಡಿದ್ದೇನಲ್ಲ ಬಿಹಾರದಾಗ 10,000 ರೂಪಾಯಿ ಕೊಟ್ಟರೆ ಚುನಾವಣೆ 1 ತಿಂಗಳಿದ್ದಾಗ. ನಿಮಗೆ ನೋಡ್ಕೋರಿಪ್ಪ. ನಿಮ್ಮ ಮೇಲೆ ಅಲ್ಲಿ ಬಿಹಾರದ ಬಗ್ಗೆ ದೂರು ಕೊಡ್ಬೇಕು ಅವರು. ಅವ್ರಿಗೆ ಹೇಳಿ, ಬಿಹಾರ್ ಚುನಾವಣೆದಾಗ ಮಾಡಿದ್ದು ಅನ್ಯಾಯ, ಕಾಂಗ್ರೆಸ್ನವ್ರು 2.5 ವರ್ಷ ಕೊಟ್ಟು ಬಂದಿದ್ದಾರೆ. ಮಹಾರಾಷ್ಟ್ರದಾಗ 6 ತಿಂಗಳು ಕೊಟ್ಟು ಬಂದ್ ಮಾಡಿದ್ರಿ, ಅದ್ರ ಬಗ್ಗೆ ಅವ್ರು ಕಂಪ್ಲೇಂಟ್ ಮಾಡಕ್ಕೆ ಹೇಳಿ ಚುನಾವಣಾ ಆಯೋಗ. ನಮ್ದೇನು ಕಂಪ್ಲೇಂಟ್ ಮಾಡ್ತಾರೆ? ಇದಿಷ್ಟು ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅವರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಮಣಿ, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.